ಆತ್ಮರನ್ನು ಸ್ಮರಣೆ ಮಾಡ್ತೀವಲ್ಲ, ಅವರನ್ನು ಎಂದೂ ಕೈ ಬಿಡಂಗಿಲ್ಲ. ಅವರ ಯೋಗಕ್ಷೇಮವನ್ನು ನೋಡ್ತಾನೆ ಪರಮಾತ್ಮ. ಅದಕ್ಕೆ ಗೀತೆಯೊಳಗೆ ವಾಚನ ಬರಿತಾನೆ ಪರಮಾತ್ಮ ಉಪದೇಶ ಮಾಡುವ ಸಂದರ್ಭದೊಳಗೆ, ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಅರ್ಜುನನಿಗೆ ಗೀತೆಯೊಳಗೆ ಪರಮಾತ್ಮ ಉಪದೇಶ ಮಾಡುವಾಗ ಏನು ಹೇಳ್ತಾನೆ ಅಂತಂದ್ರೆ, ಹೇ ಅರ್ಜುನ, ಈ ಜಗತ್ತಿನೊಳಗೆ ಯಾರು ನನ್ನನ್ನು ಅನನ್ಯಪೂರ್ವಕವಾಗಿ ನೆನೆಸ್ತಾರ, ಅನನ್ಯಾಶ್ಚಿಂತಯಂತೋ ಮಾಂ, ಮಾಂ ಅಂದ್ರೆ ನನ್ನನ್ನು ಯಾರು ಅನನ್ಯಪೂರ್ವಕವಾಗಿ ಚಿಂತನೆ ಮಾಡ್ತಾರ, ನನ್ನ ಧ್ಯಾನ ಮಾಡ್ತಾರ, ಅವರ ಯೋಗಕ್ಷೇಮವನ್ನು, ಅವರಿಗೆ ಯಾವಾಗ ಏನು ಬೇಕ ಪಟ್ಟಂತ ಕೊಟ್ಟ ಬಿಡ್ತಾನಂತಾನೆ ಪರಮಾತ್ಮ. ಅವರಿಗೆ ಯಾವಾಗ ಏನು ಬೇಕು ಆಗ ಕೊಟ್ಟ ಬಿಡ್ತಾನಂತಾರ. ಇಷ್ಟೇ ನಾವು ನಂಬಿಕೆಯಿಂದ ಸುಮ್ಮನೆ ನಾಟಕ ಮಾಡೋ ಸಲುವಾಗಿ ಅಲ್ಲ, ಆನಂತರ ಮಂದಿ ನೋಡೋ ಸಲುವಾಗಿ ಅಲ್ಲ. ನಾವು ಭಗವಂತನ ಭಕ್ತಿಯನ್ನು ಮಾಡಿದ್ರೆ, ಭಗವಂತನ ಧ್ಯಾನ ಮಾಡಿದ್ರೆ ಮಾಡೋರು ನಮಗಟ್ಟು ಗೊತ್ತಿರ್ಬೇಕು, ನೆನೆಸೋರಿಗೆ ನಮಗಟ್ಟು ಗೊತ್ತಿರ್ಬೇಕು. ನಾವು ಯಾರನ್ನ ನೆನೆಸ್ತೀವಲ್ಲ ಅವಗಟ್ಟು ಅಷ್ಟ ಗೊತ್ತಿರ್ಬೇಕು. ಮೂರನೇದು ಅವ್ಗೆ ಒಟ್ಟು ಗೊತ್ತಿರಬಾರ್ದು, ಮೂರನೇದು ಅವ್ರಿಗೆ ಗೊತ್ತಿರಬಾರ್ದು. ನಾವು ಮಾಡುವ ಭಕ್ತಿ, ನಾವು ನೆನೆಸುವ ಆ ಚಿಂತನೆ ಅಷ್ಟ ಗೊತ್ತಿರಬೇಕು. ಅಂದ್ರೆ ಪರಮಾತ್ಮ ಒಲಿತಾನೆ. ಹಿಂದಿನವರಿಗೆ ಅವರ ಯೋಗಕ್ಷೇಮವನ್ನು ನೋಡಿದಾನೆ ಪರಮಾತ್ಮ. ನೀವೆಲ್ಲ ಕೇಳಿರಿ, ಈಗ ಹಾಡಿನೊಳಗೆ ಹಾಡಿದ್ರು ಅವರು, ದೋಸೆ ಪಿಟ್ಟವ್ಯ ಮಣಿಯೊಳಗ ಆಳಿನ ಆಳಾಗಿ ಬಿಟ್ಟಿಯ ಆಳಾಗಿ ದುಡ್ದನ್ರಿ ಇವ. ಮತ್ತೇನೂ ಇಲ್ಲ, ಸುಮ್ಮ ಬರೇ ದ್ವಾಸಿ ತಿನ್ನೋ ಸಲುವಾಗಿ ನೋಡ್ರಿ ಶಿವ ಇತಿಹಾಸದೊಳಗೆ ಉಳಿದ್ರು. ದೋಷ ಪಿಟ್ಟವ್ವೆ ಶಬರಿ ಮತ್ತೆ ಏನೂ ಮಾಡಲಿಲ್ಲ. ಪ್ರಭು ಶ್ರೀರಾಮಚಂದ್ರನನ್ನ ಧ್ಯಾನ ಮಾಡ್ಕೋತ ಅವನ್ನ ನೆನೆಸ್ಕೊಂತ ಅವನ ಬರುವಿಕೆಯ ದಾರಿಯನ್ನು ಕಾದಳು ಅಷ್ಟೇ. ಶಬರಿ ಕಾದಳು ಎಲ್ಲಿ ತನಕ ಅಂದ್ರೆ, ಕೇವಲ 6-8 ವರ್ಷದ ಹುಡುಗಿ ಇದ್ದಾಗ ಒಬ್ಬ ಋಷಿ, ಒಬ್ಬ ಮಹಾತ್ಮ ಹೇಳ್ದ, ನಿನಗ ಇದ ಜನ್ಮದೊಳಗೆ ಪರಮಾತ್ಮ ಭೇಟಿ ಆಗತಾನ, ನಾಳೆ ಭಗವಂತ ನಿನಗೆ ದರ್ಶನ ಕೊಡ್ತಾನಂತ ಒಂದು ಮಾತು ಹೇಳಿದ್ದಕ್ಕ ದಿವಸ ಕಾಯಕತ್ತಿದ್ಲು ಶಬರಿ. ನಾಳೆ ಪರಮಾತ್ಮ ಬರ್ತಾನಂತ, ನಾಳೆ ಭಗವಂತ ಬರ್ತಾನಂತ, ನಾಳೆ ಪ್ರಭು ಶ್ರೀರಾಮಚಂದ್ರ ಬರ್ತಾನಂತ ತಿಳ್ಕೊಂಡ ಮುಂಜಾನೆ ಎದ್ದು ಕೊಳ್ಳೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಯನ್ನುಟ್ಟು ಎಲ್ಲ ರಂಗವಲ್ಲಿ ಹಾಕಿ ಸಾರಿಸಿ ಅಡಿಗೆ ಮಾಡಿ ಹೊರಗೆ ಬಂದು ನಿಂದಿರ್ತಿದ್ಲು. ಇವತ್ತು ಪರಮಾತ್ಮ ಬರ್ತಾನಂತ, ಇವತ್ತು ನಮ್ಮ ಮನೆಗೆ ಪರಮಾತ್ಮ ಬರ್ತಾನಂತ ಋಷಿ ಹೇಳ್ಯಾನ. ಬಹುತೇಕ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ಸಂಜೆಗೆ ಬರ್ಬೋದು, ರಾತ್ರಿ 10ಕ್ಕೆ ಬರ್ಬೋದು. ಬರಲಿಲ್ಲ ಅಂತ ಬಿಡಲಿಲ್ಲ. ಇವತ್ತು ಏನಾರ ಕೆಲಸ ಇರ್ಬೇಕು ಅವಂದು, ಮತ್ತು ನಾಳೆ ಬರ್ತಿರ್ಬೇಕಂತ ಮತ್ತು 5 ಗಂಟೆಗೆ ಎದ್ದು ಮನೆ ಸಾರಿಸಿ ಮಡಿ ಬಟ್ಟೆ ಇಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಮತ್ತು ಅಡುಗೆ ಮಾಡ್ಕೊತ ಕೊಂಡಿರ್ತಿದ್ಲು. ಹಿಂಗೆ ಎಷ್ಟು ಅಂತಂದ್ರೆ 6-8 ವರ್ಷದ ಹುಡುಗಿದ್ದಾಗ ಹಿಂಗೆ ಮಾಡಕ್ಕೆ ಹತ್ತಿದಕ್ಕಿ 98 ವರ್ಷ ಆಗೋ ತಕ್ಕ ಭಗವಂತನ ಕಾದಳು ಬರುವಿಕೆಗಾಗಿ. 98 ವರ್ಷ ಆಯಿತು. ಅವನ ಬರುವಿಕೆಯನ್ನು ಕಾಯುವಾಗ ಲಗ್ನದ ನೆನಪಿಲ್ಲ, ಮದುವೆ ನೆನಪಿಲ್ಲ, ಅವು ಸತ್ತದ ನೆನಪಿಲ್ಲ, ಅಪ್ಪ ಸತ್ತದ್ದು ಗೊತ್ತಿಲ್ಲ. ಅಕ್ಕಿಗೇನು ತಲೆಯಾಗ ಒಟ್ಟು ಪರಮಾತ್ಮ ಬರ್ತಾನಂತ, ಪ್ರಭು ಶ್ರೀರಾಮಚಂದ್ರ ಬರ್ತಾನಂತ, ನನಗೆ ದರ್ಶನ ಕೊಡ್ತಾನಂತ. ಆ ಒಂದು ಮಾತನ್ನು ತಲೆಯೊಳಗಿಟ್ಟುಕೊಂಡು ಪ್ರತಿ ದಿವಸ ಕೊನೆಗೆ 88 ವರ್ಷ ಆದ ನಂತರ ಚಂದ ಕಣ್ಣು ಕಾಣುವಲು, ಚಂದ ನಡ್ಯಾಕ ಬರವಲ್ತು, ಆ ನಂತರ ಮನ್ಯಾಗ ಅಡುಗೆ ಮಾಡಕ್ಕೆ ಬರವಲ್ತು. ಆಗೇನು ಮಾಡ್ತಿದ್ಲು ಅಂದ್ರೆ, ಒಂದಿಟ್ಟು ಅಲ್ಲಿದಟ್ಟು ಇಲ್ಲಿದಟ್ಟು ಹಣ್ಣು ತಂದು ಇಟ್ಟುಕೊಂಡು ಕಣ್ಣು ಕಾಮ್ತಿದ್ದಿಲ್ಲ, ಕಟ್ಟಿ ಮ್ಯಾಗ ಕುಂತ ಬಡಗಿ ಹಿಡ್ಕೊಂಡು ಕುಂತ ಹಿಂಗೆ ಕೈ ಮಾಡಿ ನೋಡ್ತಿದ್ಲು. ಬರ್ತಾನೇನು ಇವತ್ತರ ಪರಮಾತ್ಮ? ನೋಡ್ರಿ, ಜೀವನದೊಳಗೆ 98 ವರ್ಷ ತಕ ಅವನ ಬರುವಿಕೆಯ ದಾರಿಯನ್ನು ಕಾದ್ಲು. 98 ವರ್ಷದ ನಂತರ ಪ್ರಭು ಶ್ರೀರಾಮಚಂದ್ರ ಬರ್ತಾನ ಆಕೆಗೆ ದರ್ಶನಕ್ಕೆ.
ಪ್ರಭು ಶ್ರೀರಾಮಚಂದ್ರ ಬಂದ ಕೂಡಲೇ ಇಷ್ಟು ಸಂತೋಷ ಆಗುತ್ತದೆ ಶಬರಿಗೆ. ಓಡಿ ಹೋಗಿ ಅವನ 2 ಪಾದಗಳನ್ನು ತಬ್ಬಿಕೊಂಡು, ಕೊನೆಗೂ ನನ್ನ ಜನ್ಮ ಸಾರ್ಥಕ ಆಯಿತು ಪರಮಾತ್ಮ, ಬಂದ ಎಲ್ಲಪ್ಪ ನನ್ನಪ್ಪ ಪ್ರಭು ಶ್ರೀರಾಮಚಂದ್ರ, ನನಗೆ ದರ್ಶನ ಕೊಟ್ಟು ಭಾಳ ಚಲೋ ಆಯ್ತು ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಪಾದ ಪೂಜೆ ಮಾಡಿ, 98 ವರ್ಷದ ಮುದುಕಿ ಪಾದ ಪೂಜೆ ಮಾಡಿ, ಯಪ್ಪ ನನಗೆ ಅಡಿಗೆ ಮಾಡೋಕ್ಕಾಗಿಲ್ಲ, ಒಂದಿಷ್ಟು ಬಾರಿ ಹಣ್ಣು ತಂದನೆಪ್ಪ ರಾಮ, ಬಾರಿ ಹಣ್ಣು ತಿನ್ನಪ್ಪ ಅಂತ ತಿಳ್ಕೊಂಡು, ಆ ಬಾರಿಕಾಯಿ ಏನು ಮಾಡ್ತಿದ್ಲು ಅಂತಂದ್ರೆ ಮೊದಲು ಕಡಿತಿದ್ಲು ಅದನ್ನು, ತಾನು ಕಡದು ತಿಂತಿದ್ಲು. ತಿಂದೇನು ಮಾಡ್ತಿದ್ಲು ಅಂದ್ರೆ ಏನು ಹುಳಿ ಐತೋ ಏನು ರುಚಿ ಐತೋ, ಹುಳಿ ಇದ್ರ ಒಗಿಯೋದು, ರುಚಿ ಇದ್ರ ರಾಮಚಂದ್ರಿಗೆ ಕೊಡೋದು. ಹಿಂಗೆ ತಗೊಂಡು ತಿನ್ನುವಾಗ 98 ವರ್ಷದ ವಯಸ್ಸಾಗಿತ್ತು, ಬಾಯಿಯೊಳಗೆ ಹಲ್ಲು ಇರ್ತಿದ್ದಿಲ್ಲ, ಹಂಗೆ ಜೊಲ್ಲು ಬೀಳ್ತಿತ್ತು. ಆ ಜೊಲ್ಲಾಗಣ ಅದನ್ನೊಂದಿಟ್ಟ ಕಡಿತಿದ್ಲು, ಆ ಜೊಲ್ಲು ಹತ್ತಿರ್ತಿತ್ತು, ಅದನ್ನು ರಾಮಗೆ ಕೊಡ್ತಿದ್ಲು. ಅವನ ಹಿಂದೆ ಲಕ್ಷ್ಮಣ ನಿಂತಿದ್ದಂತ, ಅವ್ನು ಚೀ 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 ಚಿ ಚಿ ಏನು ತಿತ್ತಾನೋ ಯಪ್ಪ ಇವ, ಮುದುಕಿ ಜೊಲ್ಲು ಹತ್ಯದ, ಬಾಯಾಗ ಕಡ್ಕೋತದ, ಯಾಂಜಲ ಛೇ 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 ಅಂತ ತಿಳ್ಕೊಂಡು ಮೋತಿ ಕೆಟ್ಟ ಮಾಡಾಕತ್ತಿದ್ದಂತ ಹಿಂದೆ ನಿತ್ತ. ಪ್ರಭು ರಾಮಚಂದ್ರ ನೋಡಿದಂತೆ, ಯಾಕೋ ಮೋತಿ ಹಂಗ್ಯಾಕೆ ಮಾಡಕತ್ತಿದೆ, ಏನಾಗಿದೆ ಅಂದ್ಕೂಲೆ, ಏನು ಮಾರಯ್ಯ ನಿನಗೊಂದಿಟ್ಟ ಏನು ಐತೆ ಇಲ್ಲೋ, ಏನದು ಏನು ಜೊಲ್ಲ ಆಕಿ ಅಂಜಲ ಅದನ್ನ ತಿನ್ನಾಕತ್ತಿಯಲ್ಲ, ನಿನಗೊಟ್ಟು ಗೊತ್ತಾಗ್ತದ ಇಲ್ಲ, ಆ ಜೊಲ್ಲರ ಕಾಮ್ತದ ಇಲ್ಲ ನಿನಗಂತ ಲಕ್ಷ್ಮಣ ಹೇಳಿದಾಗ, ಪ್ರಭು ಶ್ರೀರಾಮಚಂದ್ರ ಒಂದು ಭಾಳ ಚಂದ ಮಾತು ಹೇಳ್ದ. ಏನಂತಂದ್ರೆ, ಹೇ ಲಕ್ಷ್ಮಣ, ಈ ಅಜ್ಜಿ ಈ ಶಬರಿ ಏನ ಆ ಬಾರಿ ಹಣ್ಣು ಬಾಯಿಲೆ ಜೊಲ್ಲು ಬಾರ್ತೈತಲ್ಲ, ಅದರಲ್ಲೇನ ಕಡಿತಾಳಲ್ಲ, ಅದು ಎಂಜಲ್ ಅಂತೀಯಲ್ಲ, ಆ ಬಾರಿ ಕಾಯಿ ಒಳಗ ಆಕಿ ತಿಂದದ ಜೊಲ್ಲು ಕಾಣುವಲ್ತ ನನ್ನ ಕಣ್ಣಿಗೆ, ಆಕಿ ಎಂಜಲು ಕಾಣುವಲ್ತ ನನ್ನ ಕಣ್ಣಿಗೆ ಏನು ಕಾಣಕತ್ತಂದ್ರೆ, ಆಕಿ 60-70 ನನ್ನ ಸಲುವಾಗಿ ವರ್ಷ ಏನು ಕಾದಾಳ, ಆ ಕಾಯುವಿಕೆಯ ಭಕ್ತಿ ಕಾಣಕತ್ತದಪ್ಪ ನನಗೆ. ಅದಕ್ಕೆ ನನಗೆ ಎಂಜಲ ಮತ್ತು ಜೊಲ್ಲ ಕಾಣುವಲ್ತಂತ ಪ್ರಭು ಶ್ರೀರಾಮಚಂದ್ರ ಹೇಳಿದಂತ. ಅವನ ಕಣ್ಣಿಗೆ ಏನೂ ಕಾಣಂಗಿಲ್ಲ, ಅವನ ಕಣ್ಣಿಗೆ ಏನು ಕಾಣ್ತದಂದ್ರೆ ನೀವು ಮಾಡುವ ಭಕ್ತಿ ಮಾತ್ರ ಕಾಣ್ತದ, ನೀವು ನೆನೆಸುವ ನೆನಹು ಮಾತ್ರ ಪರಮಾತ್ಮನಿಗೆ ಕಾಣ್ತದ. ಅದಕ್ಕೆ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು. ನಿಮ್ಗೆ ಗೊತ್ತಿರ್ಬೇಕು, ಒಂದು ಪ್ರಸಂಗ ಹೇಳ್ತೀನಿ ನಾನು. ಮೃಕಂಡ ಮುನಿ ಅಂತ ತಿಳ್ಕೊಂಡು ಬಹಳಷ್ಟು ವರ್ಷಗಳ ಹಿಂದೆ ಒಬ್ಬ ಋಷಿ ಆಗಿ ಹೋಗಿದ್ದಾನೆ, ತಪಸ್ವಿ ಮೃಕಂಡ ಮುನಿ ಅಂತ ತಿಳ್ಕೊಂಡು. ಅವನಿಗೆ ಮಕ್ಕಳಿದ್ದಿದ್ದಿಲ್ಲ. ಮಕ್ಕಳಿಲ್ಲದ ಸಂದರ್ಭದೊಳಗ ಭಗವಂತನಿಗೆ ಬೇಡಿ ಒಂದು ಮಗನನ್ನು ಹಡೆದಿದ್ದವ. ಒಂದೇ ಮಗ. ಆ ಒಂದು ಮಗ ಹುಟ್ಟಿದ ನಂತರ ಜ್ಯೋತಿಷ ಕೇಳಕ್ಕೆ ಬಂದಿದ್ರು ಅವರು. ಜ್ಯೋತಿಷ ಕೇಳುವಾಗ, ಯಪ್ಪ ನನ್ನ ಮಗನ ಕುಂಡ್ಲಿ ನೋಡ್ರಿ ಒಂದಿಟ್ಟು. ಮುಂಜಾನೆ ಎದ್ದ ಕೂಡಲೇ ನಮ್ಮ ಇಬ್ಬರೂ ಶಾಸ್ತ್ರಿಗಳು ಮನಗಂಡ ಬೀಜಿ ಇರ್ತಾರ್ರಿ, ಪಾಳೆ ಹಚ್ಚಿರ್ತದ ಮಂದಿ ಜ್ಯೋತಿಷ್ ಕೇಳಕ್ಕೆ ಅಂತ ತಿಳ್ಕೊಂಡು. ಯಾಕಂದ್ರೆ ಏನಾರ ಆಗಲ್ರಿ ಯಪ್ಪ, ಜ್ಯೋತಿಷ ಕೇಳೋರು ನೋಡಿ ನೀವು, ನನಗನ್ಸಿದ ಮಟ್ಟಿಗೆ ಹೆಚ್ಚು ಬರೋವ್ರಂದ್ರೆ ತಾಯಂದಿರ, ಹೌದಿಲ್ರಿ? ನಮ್ಮ ಕಂಪ್ನಿಗೆ ಏನು ಜ್ಯೋತಿಷ ಆದಿದೆ ಆದಂಗೆ ಆಕೈತೆ ನನಗೆ ಮಾರಾಯ, ಏನು ದಾಡು ನಮ್ಮ ಮಂದಿ ಹಿಂಗೆ ಜ್ಯೋತಿಷ್ ಕೇಳಕ್ಕೆ ಹೆಚ್ಚು ಬರೋರು ಯಾರಂದ್ರೆ ನಮ್ಮ ತಾಯಿಗಳು ಜ್ಯೋತಿಷ್ ಕೇಳಕ್ಕೆ ಬರ್ತಾರೆ. ಅದ ಮತ್ತು ಜ್ಯೋತಿಷ ಕೇಳಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಂದಿರು ಏನು ಕೇಳ್ತಾರಂದ್ರೆ, ಎಲ್ಲ ತಾಯಂದಿರು ಜ್ಯೋತಿಷ ಕೇಳೋರ ಹತ್ತಕ್ಕೆ ಬಂದು, ಯಪ್ಪ ಶಾಸ್ತ್ರಿಗಳೇ, ನನ್ನ ಮನೆತನ ಹಿಂಗಾಗ್ಯದ, ನನ್ನ ಗಂಡನಿಗೆ ಹಿಂಗಾಗ್ಯದ, ನನ್ನ ಮಗನಿಗೆ ಹಿಂಗಾಗ್ಯದ, ನನ್ನ ಮಗಳಿಗೆ ಹಿಂಗಾಗ್ಯದ, ಏನು ಮಾಡಿದ್ರೆ ಶುದ್ಧ ಆಗುತ್ತದ ನೋಡ್ರಿ ಯಪ್ಪ, ನನ್ನ ಮಗಳದು ನನ್ನ ಮಗಂದು ಕುಂಡ್ಲಿ ನೋಡ್ರಿ ಅಂತ ತಿಳ್ಕೊಂಡು ಮಗನ ಬಗ್ಗೆ, ಮಗಳ ಬಗ್ಗೆ, ಮಣಿ ಬಗ್ಗೆ ಕೇಳ್ತೀರಿ. ನಿಮ್ಮ ಬಗ್ಗೆ ಒಂದು ದಿನಾನೂ ನೀವು ಜ್ಯೋತಿಷ ಕೇಳಂಗಿಲ್ಲ ತಾಯಂದಿರ. ಬರೇ ಮಗಳದು, ಮಗಂದು, ಗಂಡಂದು, ಮಣಿ ಬಗ್ಗೆನ ತಾವೆಲ್ಲ ಜ್ಯೋತಿಷ್ ಕೇಳ್ತೀರಿ. ಅದಕ್ಕೆ ತಾಯಂದಿರಿಗೆ ಮಾತೃದೇವೋಭವ ಅಂತಾರೆ. ನಿಮ್ಮ ಬದ್ದಲ್ಲಿ ನೀವೇನು ವಿಚಾರ ಮಾಡೋಂಗಿಲ್ಲ. ನಿಮ್ಮ ಅಪೇಕ್ಷೆ ಏನಂತಾರೆ, ನಂದೇನೈತ್ರಿ ಅಪ್ಪ, ನನ್ನ ಮಗಳದು, ನನ್ನ ಗಂಡ, ನನ್ನ ಮಣಿ ಶುದ್ಧ ಆದ್ರೆ ಸಾಕು ನೋಡ್ರಿ ಅಪ್ಪ ಅಂತ ತಿಳ್ಕೊಂಡು ದಿನದ 24 ತಾಸು ಅದನ್ನು ಚಿಂತೆ ಮಾಡ್ತೀರಿ ತಾವೆಲ್ಲ. ಜ್ಯೋತಿಷ್ ಕೇಳಕ್ಕೆ ಬಂದಾಗ ಒಬ್ರು ಜ್ಯೋತಿಷ್ ಕೇಳಕ್ಕೆ ಬಂದಿರಂತ ನಮ್ಮ ಅಜ್ಜಾರತಕ್ಕ ಬಂದು ಕುಂಡ್ಲಿ ತೊಗೊರಿಯಪ್ಪ ಕುಂಡ್ಲಿ ಅಂತಂದಾಗ ಮನ್ಯಾಗ ಭಾಳ ಕಾಡಾಕತ್ತಿರ್ತೈತ್ರೆ. ಯಾರು ಒಂದು ಬಾಗಲ್ದಾಗ ಸೋಮ ಅವ್ರ ನಿಂಬೆಕಾಯಿ ಕೆಟ್ಟಿರ್ತೈತೆ, ಅದು ಕೆಟ್ಟದ ನಿಂಬೆಕಾಯಿ ಸೋಮ ಹೊರಗೆ ಹೋಗೋದು ಕೂಡಲೇ ಅಚಾನಕ್ ಅದು ನಿಮ್ಮ ಬಾಗಲ ಮುಂದೆ ಬಂದು ಬಿತ್ತಂದ್ರೆ ಮುಗಿತಾ ನಿಮ್ದು ಅವತ್ತು. ಯಪ್ಪ ನಮ್ಮ ಮಣಿ ಮುಂದೆ ನಿಂಬೆಕಾಯಿ ಮಾರಾಯ, ಅವ್ರು ಅದು ಕೆಟ್ಟತ್ತು ಒಗದಾರ. ಅದ ನಿಂಬೆಕಾಯಿ ನೋಡಿ ನಮ್ಮವು ಓಡಿ ಬಂದಳ ಗಡಬಡ್ನ್ಯಾಗ ಓಡಿ ಬಂದ, ಯಪ್ಪ ನಮ್ಮ ಮನ್ಯಾಗ ನಿಂಬೆಕಾಯಿ ಬಿದ್ದಿತ್ರಿ, ಎಂದು ನಿಂಬೆಕಾಯಿ ಬಿದ್ದದ ಅಂದಿಂದ ನಮ್ಮ ಮನ್ಯಾಗ ಕಾಡಾಕತ್ತದ ನೋಡ್ರಿ ಅಂತ ತಿಳ್ಕೊಂಡು
ಜ್ಯೋತಿಷಗಾರ ತಕ್ಕ ಶಾಸ್ತ್ರಿಗಳ ತಕ್ಕ ಬಂದಾಗ ಅವರು ನೋಡಿದ್ರು, ನಿನ್ನ ಹೆಸರು ಇದ ಇವ ಹೌದಿಲ್ಲವ? ಸಾವಿತ್ರಿ ಹೌದಿಲ್ಲ ನಿನ್ನ ಹೆಸರು? ಹೌದ್ರಿ ಅಪ್ಪ. ನಿನ್ನ ಗಂಡನ ಹೆಸರು ರಾಮಪ್ಪ ಹೌದಲ್ಲ? ಹೌದ್ರಿ ಅಪ್ಪ. ನಿನ್ನ ಮಕ್ಕಳ ಹೆಸರು ಹಿಂಗೆ ಹೌದಲ್ಲ? ಹೌದ್ರಿ ಅಪ್ಪ. ಎಲ್ಲ ಹೆಂಗೆ ಹೇಳ್ತೀರಿ ಅಪ್ಪ ನೀವು? ನಾ ಏನೂ ಹೇಳಿಲ್ಲ, ನನ್ನ ಹೆಸರ, ನನ್ನ ಮಕ್ಕಳ ಹೆಸರ, ನನ್ನ ಗಂಡನ ಹೆಸರ ಎಲ್ಲ ಹೇಳಾಕತ್ತಿಲ್ರಿ ಅಂತ ಅಂದಾಗ ಅವ್ರು ಜ್ಯೋತಿಷ್ ಹೇಳೋರು ಅಂದ್ರತ್ತ, ಹುಚ್ಚಿ ನೀ ತಂದದ್ದೇನಂದ್ರೆ ಮಗಳದು ಮಕ್ಕಳದು ಮಣಿದು ಕುಂಡ್ಲಿ ಅಲ್ಲಿದು, ನೀ ಆಧಾರ್ ಕಾರ್ಡ್ ತೊಗೊಂಡು ಬಂದಿದ್ದು ತೊಗೊಂಡು ಹೋಗಿದ್ದನ್ನ ಹೊಳೆ ಕಳಿಸಿದತ್ತ ಅವ್ರು. ಮತ್ತು ಆಧಾರ್ ಕಾರ್ಡ್ನಾಗ ಎಲ್ಲಾದ್ರೂ ಹೆಸರು ಇರತ್ತರೆ ಅದನ್ನು ನೋಡಿ ಅವ್ರು ಹೇಳ್ತಿದ್ರು ಅಜ್ಜಾರು. ಕಾರಣ ಏನಂತಂದ್ರೆ ಜ್ಯೋತಿಷ್ ಕೇಳಕ್ಕೆ ಬಂದಾಗ ಜ್ಯೋತಿಷ್ದವ್ರು ಹೇಳಿದ್ರಂತ, ನಿನ್ನ ಮಗನಿಗೆ ಮೃಕಂಡ ಮುನಿ ಮಗ ಮಾರ್ಕಂಡಯ್ಯ ಅಂತ ತಿಳ್ಕೊಂಡು ಮಾರ್ಕಂಡಯ್ಯನಿಗೆ ಹೆಸರು ಮಾರ್ಕಂಡಯ್ಯ. ಅವನಿಗೆ ಜ್ಯೋತಿಷ್ದೊಳಗೆ ಏನು ಬಂತು ಅಂತಂದ್ರೆ, ನಿನ್ನ ಮಗ 21 ವರ್ಷಕ್ಕೆ ನಿನ್ನ ಮಗ ಉಳಂಗಿಲ್ಲ, ಅದರ ನಂತರ ಸಾಯ್ತಾನಪ್ಪ, ಅವನ ಆಯುಷ್ಯ ಅಷ್ಟು ಐತೆ ಅಂದಾಗ ಭಾಳ ಕೆಟ್ಟ ಅನಿಸ್ತು ಅವ್ರಿಗೆ. ಅದ್ರಾಗ ತಾಯಿಗೆ ಕಣ್ಣು ಮುಂದೆ ಬಂತಂದ್ರೆ ಮಗ ಇಂಥ ದಿವ್ಸಕ್ಕೆ ಸಾಯ್ತಾನ ಅನ್ನೋದು ಗೊತ್ತಾತಂದ್ರೆ ತಾಯಿ ಬದುಕ್ತಾಳೆ ಏನ್ರಿ ಎಂದರ? ಆ ನೋವಿನೊಳಗೆ ಉಳಂಗಿಲ್ಲ. ದಿವಸ ಮನ್ಯಾಗ ಅಳ್ಳಾಕತ್ತಿದ್ಲು ಗಂಡನ ಮುಂದೆ ಕೂತ್ಕೊಂಡು. ಏನು ಮಾಡೋದ್ರಿ, ದೇವ್ರಿಗೆ ಬೇಯಾಕತ್ತಿದ್ಲಕ್ಕಿ, ಎಂಥ ಮಗನ ಕೊಡೋದು ಕೊಟ್ಟ, ಅರ್ಧ ಆಯುಷ್ಯ ಕೊಟ್ಟ ಅಂತ ತಿಳ್ಕೊಂಡು ನಮ್ಮ ಮಗಳು ನೋಡ್ಬೇಕ್ರಿ. ಭಕ್ತಿನೂ ಭಾಳ, ದೇವ್ರಿಗೆ ಬೈಯೋದು ಭಾಳ. ಯಾಕಂದ್ರೆ ನಿಮ್ಮಲ್ಲಿ ಶಕ್ತಿ ಇರ್ತೈತೆ ರೀ, ನಿಮ್ಮಲ್ಲಿ ಅಧಿಕಾರ ಇರ್ತೈತೆ. ನಾ ಭಕ್ತಿ ಮಾಡ್ತಾನೋ, ಅವ್ನು ನೆನೆಸ್ತಾನೋ, ಅವ್ನ ಬೇಯಕ್ಕೂ ನನಗೆ ಅಧಿಕಾರ ಐತೆ ಅಂತ ತಿಳ್ಕೊಂಡು ನೀವು ಬೈತಿರ್ತೀರಿ. ಒಂದೀಟ್ ಏನಾರ ಹೆಚ್ಚು ಕಡಿಮೆ ಆತು, ಬೆಂಕಿ ಹಚ್ಚ ದೇವ್ರ ಮೋತಿಗೆ ಅಂದ್ರೆ ನಮ್ಮ ಮಗಳು ಒಂದೀಟ್ ಏನಾರ ಕಾಡಾಟ ಐತಂದ್ರೆ ಆಕೆ ದಿವಸ ಗಂಡನ ಮುಂದೆ ಕುಂತು ಅಳ್ಳಾಕತ್ತಿದಳು. ಅಲ್ರಿ ಈಗ ಮಗನು ಕೊಡೋದು ಕೊಟ್ಟರು ಇಂಥವ್ನ ಹೆಂಗಂತಂದಾಗ ಗಂಡ ಹೇಳ್ದ, ಯಾರ್ಯಾರ ಕರ್ಮ ಯಾರ್ಯಾರ ಸುತ್ತ, ಆಯುಷ್ಯ ಅದು ಭಗವಂತನ ಕೈ ಒಳಗದ, ನಮ್ಮ ಕೈ ಒಳಗಿಲ್ಲ. ಇರ್ಲಿ ಅಂತ ತಿಳ್ಕೊಂಡು ಮಗ ಸ್ವಲ್ಪ ದೊಡ್ಡವಾದ ಕೂಡಲೇ ತಂದಿ ಮೃಕಂಡ ಮುನಿ ಮಾರ್ಕಂಡೇಯನಿಗೆ ಹೇಳಿದ, ನೋಡಪ್ಪ ನಿನ್ನ ಆಯುಷ್ಯ ಕೇವಲ 21 ವರ್ಷದ. 21 ವರ್ಷಕ್ಕೆ ನಿನ್ನ ಆಯುಷ್ಯ ಮುಗೀತದ. ಅದಕ್ಕೆ ನೀನು ಎಲ್ಲಿ ತನಕ ನಿನ್ನ ಆಯುಷ್ಯದ ಅಲ್ಲಿ ತನಕ ನೀನು ಭಗವಂತನ ಚಿಂತನೆಯನ್ನು ಮಾಡ. ಯಾವ ಡಾಕ್ಟರ್ ತಕ್ಕ ಆದ್ರೆ ನಿನಗೆ ಬದುಕಕ್ಕೆ ಸಾಧ್ಯ ಇಲ್ಲ, ಯಾವ ಜ್ಯೋತಿಷಗಾರ ಹತ್ತಕ್ಕೆ ಆದರೂ ನಿನಗೆ ಬದುಕಕ್ಕೆ ಸಾಧ್ಯ ಇಲ್ಲ. ನಿನಗ ಆಯುಷ್ಯವನ್ನು ಮತ್ತಷ್ಟು ಕೊಡೋರು ಯಾರಾದರೂ ಇದ್ರ ಅದು ಪರಮಾತ್ಮ ಕೊಡ್ತಾನ. ಅದಕ್ಕೆ ನೀ ಅವನು ಧ್ಯಾನ ಮಾಡು ಅಂದ ಕೂಡಲೇ ಅವನಿಗೆ ಎಂದು ತಿಳಿಯಕೈತಿ ನೋಡ್ರಿ. ಆವತ್ತಿನಿಂದ ಶಿವಚಿಂತೆ, ಶಿವಜ್ಞಾನ, ಭಕ್ತಿ, ಆನಂತರ ಪೂಜಾ ಇದನ್ನು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ. ಕೊನೆಗೆ ಒಂದು ದಿನ ಬಂತದು, 21 ವರ್ಷ ಮುಗೀತು. ಮನ್ಯಾಗ ಹೇಳಿದ್ರು, ಇವತ್ತ ನೋಡಪ್ಪ ನಿಂದೆಲ್ಲ ಮುಗಿತಂತ ತಿಳ್ಕೊಂಡು ಮನ್ಯಾಗ ಅವು ಅಳ್ಕೋತ ಕೂತ್ಲು, ಅಪ್ಪ ಅಳ್ಕೋತ ಕೂತ. ಯಾಕೆ ಕಳ್ತೀರಿ ಅಂತ ಓಣ್ಯಾನವ್ರು ಅಂದ ಕೂಡಲೇ, ಹಿಂಗದ ನನ್ನ ಮಗಂದು ಇವತ್ತು ಮುಗೀತದ, ನನ್ನ ಮಗ ನನ್ನ ಕಣ್ಣು ಮುಂದೆ ಸಾಯ್ತಾನ ಅಂತ ಓಣ್ಯಾನವರೆಲ್ಲ ಅಳ್ಳಾಕತ್ತಿದ್ರು. ಆ ಹುಡುಗ ಏನು ಮಾಡಿದ ಅಂದ್ರೆ ಒಂದು ದೊಡ್ಡ ಶಿವಲಿಂಗ, ಆ ಶಿವಲಿಂಗ ಹತ್ತಕ್ಕೆ ಬಂದ ಅರ್ಚನೆ, ಅನುಸಂಧಾನ, ಧ್ಯಾನ, ಚಿಂತನೆ ಮಾಡ್ಕೊಂತ ಕುಂತು ಬಿಟ್ಟ. ಅಭಿಷೇಕ ಮಾಡ್ಕೊಂತ ಶಿವ ದೇವಾಲಯದೊಳಗೆ ಅಭಿಷೇಕ ಮಾಡ್ಕೊಂತ ಮಾರ್ಕಂಡೇಯ ಮುನಿ ಕುಂತ. ಆವತ್ತು ರಾತ್ರಿ ಅವನಿಗೆ ಮುಗೀತು, ಆಯುಷ್ಯ ಮುಗೀತು. ಸ್ವತಃ ಯಮ ತನ್ನ ಕಿಂಕರನನ್ನು ಕಳಿಸಿದ, ಸಣ್ಣವನೊಬ್ಬನ ಸೇವಕನ್ನು ಕಳಿಸಿದ, ಚಿತ್ರಗುಪ್ತರನ್ನ, ಹೋಗು ಅಲ್ಲಿ ಮಾರ್ಕಂಡೇಯ ಮುನಿ ಅಂತದಾನ, ಅವನ ಆಯುಷ್ಯ ಮುಗಿದದ, ಅವನ ಪ್ರಾಣ ತಗೊಂಡು ಬರ್ರಿ, ಅವನು ಎಳ್ಕೊಂಡು ಬರ್ರಿ ಅಂತ ಕಳಿಸಿದ್ರ. ಶಿವ ದೇವಾಲಯದಲ್ಲಿ ಕುಂತಿದ್ದ ಮಾರ್ಕಂಡೇಯ ಮುನಿ, ಶಿವಲಿಂಗ, ದೊಡ್ಡ ಶಿವಲಿಂಗ, ಆ ಲಿಂಗ ಪೀಠಿಕೆಯ ಮುಂದೆ ಅವನ್ ಧ್ಯಾನ ಮಾಡ್ಕೊಂತ, ಅವನ್ ಚಿಂತನೆ ಮಾಡ್ಕೊಂತ, ಅವನ ಅಭಿಷೇಕ ಮಾಡ್ಕೊಂತ ಕುಂತಿದ್ದ. ಒಳಗೆ ಹೋಗಾಕ ಬರಲಿಲ್ಲ ಅವ್ರಿಗೆ. ಯಮನಿಂದ ಏನು ಬಂದಿದ್ರಲ್ಲ ಯಮಕಿಂಕರರು, ಒಳಗೆ ಹೋಗಾಕ ಬರಲಿಲ್ಲ. ಮತ್ತವ್ರು ಏನು ಮಾಡಿದಾರೆ, ವಾಪಸ್ ಹೋಗಿ ಯಮನಿಗೆ ಹೇಳಿದ್ರು, ಯಮಧರ್ಮರಾಜನಿಗೆ ಒಳಗೆ ಹೋಗಕ್ಕೆ ಆಗವಲ್ತ, ನಮಗೆ ಅವನ ಪ್ರಾಣ ತರಕ್ಕೆ ಆಗವಲ್ತಂದಾಗ, ಏನ್ರೋ ಎಂಥವ್ರು ನೀವು, ಸಾದಾ ಒಬ್ಬ ಮನುಷ್ಯನ ಪ್ರಾಣ ತರಕಾಗವಲ್ತಾನ, ನಾನಾ ಹೊಕ್ಕಣಂತ ತಿಳ್ಕೊಂಡು ಅವನೇ ಬಂದೇನು ಮಾಡ್ದ ಅಂತಂದ್ರೆ, ಅವನಿಗೊಂದು ನೇಮ ಏನಂತಂದ್ರೆ, ಶಿವ ದೇವಾಲಯದ ಒಳಗೆ ಅವನಿಗೂ ಪ್ರವೇಶ ಇಲ್ಲ ಯಮನಿಗೆ. ಹೊರಗ ನಿಂದಿರ್ಬೇಕು. ಅವ ಏನು ಮಾಡಿದರು, ಹೊರಗ ನಿಂತು ಏನು ಮಾಡಿದ ಅಂತಂದ್ರೆ ತನ್ನ ಪಾಶವನ್ನು ಹಿಂಗ ಒಗದ ಅವನ ಪ್ರಾಣ ತಗೊಂಬರ್ಬೇಕಂತ ತಿಳ್ಕೊಂಡು. ಅದು ಏನಾಯಿತು ಅಂತಂದ್ರೆ, ಯಮ ಬಂದದ್ದು ಗೊತ್ತಾಗಿ ಮಾರ್ಕಂಡೇಯ ಆ ತನ್ನ ಅಭಿಷೇಕ ಮುಗಿದಿರ್ತಕ್ಕಂಥ ಲಿಂಗಕ್ಕೆ, ದೊಡ್ಡ ಲಿಂಗ ಪೀಠಿಕೆ ಇತ್ತಲ್ಲ, ಆ ಲಿಂಗ ಪೀಠಿಕೆಯನ್ನು ಹಿಂಗ ತಬ್ಬಿಕೊಂಡ ಪರಮಾತ್ಮನನ್ನ. ಆ ಲಿಂಗವನ್ನು ಹಿಂಗ ತಬ್ಬಿಕೊಂಡ ಇವ ಹಗ್ಗ ಒಗದ. ಆ ಹಗ್ಗ ಇವನ ಕುತ್ತಿಗೆಗೆ ಆ ಲಿಂಗೈಗೆ ಕೂಡೆ ಬಿತ್ತದು.
ಯಮ ಒಗದದ ಹಗ್ಗ ಇವನು ಕೊಳ್ಳಿಗೆ ಮತ್ತು ಇವ ಲಿಂಗ ತಬ್ಕೊಂಡಿದ್ದಲ್ರಿ ಹಿಂಗೆ ಇವನು ಕೊಳ್ಳಿಗೆ ಆ ಲಿಂಗಪ್ಪಗ ಕೂಡೆ ಬಿಂತು ಇವ ಜಗ್ಗ ಹತ್ತಿದ ಹಗ್ಗ. ಏನು ಮಾಡಿದ್ರು ಬರವಲ್ತ್ರಿ ಅದು. ಲಿಂಗಪ್ಪ ಹೆಂಗೆ ಬರ್ತಾನ, ಪರಮಾತ್ಮ ಹೆಂಗೆ ಬರ್ತಾನ? ಅವನು ಕೊಳ್ಳಿಗೆ ಒಗದ ನೀವು ಬರಲಿಲ್ಲ. ಎಷ್ಟು ಜಗ್ಗಿಟ್ರು ಬರಲಿಲ್ಲ. ಜೋರ್ಲೆ ಜಗ್ಗು ಆಗ ಲಿಂಗ ಅಳಿಗಾಡ್ತಲ್ಲ, ಆಗ ಸ್ವತಃ ಪರಮಾತ್ಮನ ಪ್ರತ್ಯಕ್ಷ ಆದಂತೆ. ಲಿಂಗದೊಳಗೆ ಎದ್ದು ಪರಮಾತ್ಮ ಪ್ರತ್ಯಕ್ಷ ಆಗಿ ಯಮನಿಗೆ ಬೈಯಕತ್ತದಂತೆ, ಯಾರು ನೀನು ಯಾಕೆ ಇವನ ಪ್ರಾಣ ಒಯ್ಯಕತ್ತದೆ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದು ಕ್ರೋಧದಿಂದ ಆ ತನ್ನ ಮೂರನೆಯ ಕಣ್ಣನ್ನು ತೆರೆದು ನಿನ್ನ ಸುಟ್ಟು ಬಿಡ್ತಾನಂತಂದಾಗ ಅವ ಹೇಳ್ದಂತೆ, ಯಮಧರ್ಮರಾಜ, ಯಪ್ಪ ಈ ಕೆಲಸ ಕೊಟ್ಟವನ ನೀನು, ಯಾರ ಆಯುಷ್ಯ ಮುಗಿದದ ಅವ್ರನ್ನ ಕರ್ಕೊಂಡು ಬಾ ಅಂತ ನೀನ ಹೇಳಿ, ಮತ್ತು ಅವನ ಆಯುಷ್ಯ ಮುಗಿದದ, ನಾ ಕರ್ಯಾಕ ಬಂದೀನಿ, ನಾ ಏನು ಮಾಡಲಿ ಅಂತಂದಾಗ ಅವ ಹೇಳ್ದ, ಇವತ್ತಿನಿಂದ ನನ್ನದೊಂದು ಶಾಸನ. ಪರಮಾತ್ಮ ಹೇಳಿದ ಯಮನಿಗೆ, ಇವತ್ತಿನಿಂದ ನನ್ನದೊಂದು ಶಾಸನ ಏನಂತಂದ್ರೆ, ಯಾರು ಶಿವಲಿಂಗದ ಹತ್ತಿರ ಇರ್ತಾರಲ್ಲ, ಯಾರು ಶಿವನ ನಾಮಸ್ಮರಣೆಯನ್ನು ಮಾಡ್ತಾರಲ್ಲ, ಅವ್ರನ್ನ ಎಂದೂ ತರಬೇಡ. ಶಿವಲಿಂಗ ಹತ್ತಿರ ಯಾರು ಇರ್ತಾರ ಅವ್ರನ್ನ ತರಬೇಡ ಅಂತ ತಿಳ್ಕೊಂಡು ಶಿವ ಅಪ್ಪನೆ ಕೊಟ್ಟಂತ. ಆ ಕಾರಣಕ್ಕೇನಪ್ಪ ಅಂತಂದ್ರೆ, ಶಿವನಾಮದಲ್ಲಿ ಎಂಥ ಶಕ್ತಿ ಅದಂತಂದ್ರೆ ಭಾಳ ದೊಡ್ಡ ಶಕ್ತಿ ಅದ ರೀ. ಅದಕ್ಕೆ ನಂಬಿಗಿಡ್ಬೇಕು ನೋಡ್ರಿ. ಒಟ್ಟು ನಂಬಿಕೆ ಇತ್ತು ಅಂತಂದ್ರೆ ಪರಮಾತ್ಮ ಕೈ ಬಿಡಂಗಿಲ್ಲ. ನಂಬಿಕೆ ಇರ್ಲಾರ್ದ ನಾವು ಧ್ಯಾನ ಮಾಡಿದ್ವಿ ಅಂತಂದ್ರೆ ಅದು ಫಲ ಇಲ್ಲ. ಅದಕ್ಕೆ DVG ಅವರು ಭಾಳ ಚಂದ ಒಂದು ಮಾತು ಬರೀತಾರೆ, ಏನಂತಂದ್ರೆ, ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ. ನಂಬಿದನು ಪ್ರಹ್ಲಾದ, ನಂಬದಿರ್ದನು